ಈಗಾಗಲೇ ಬೆಂಗಳೂರಿನ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರು ಇವತ್ತು BMRCLನ ಸುರಂಗ ಕಾಮಗಾರಿಯನ್ನು ವೀಕ್ಷಣೆ ಮಾಡಿದ್ರು. ಪಿಂಕ್ ಲೈನ್ನಲ್ಲಿ ಸುರಂಗ ಕಾಮಗಾರಿ ನಡೀತಾ ಇದೆ. ಪ್ರಮುಖವಾಗಿ ಯಾವುದೇ ಕಾರಣಕ್ಕೂ ಡೆಡ್ ಲೈನ್ ಮಿಸ್ ಆಗಬಾರ್ದು ಅನ್ನುವಂಥದ್ದು ಕೃಷ್ಣ ಬೈರೇಗೌಡರ ಅತ್ಯಂತ ಪ್ರಮುಖ ವಿಚಾರಗಳಲ್ಲಿ ಒಂದಾಗಿತ್ತು. ಇವತ್ತು ಇನ್ನಿತರ ಅಧಿಕಾರಿಗಳ ಜೊತೆಗೂಡಿ ಶಾಸಕರ ಜೊತೆಗೂಡಿ ಪರಿಶೀಲನೆ ನಡೆಸಿದ್ದಾರೆ. ಜೊತೆಗೆ ಎಲ್ಲದಕ್ಕೂ ಮೆಟ್ರೋ ಒಂದೇ ಪರಿಹಾರ ಅಲ್ಲ, ಸಬರ್ಬನ್ ರೈಲ್ವೆ ಸೇರಿದಂತೆ ಅಗತ್ಯ ಪರಿಹಾರ ಮಾರ್ಗಗಳನ್ನು ನಾವು ಸೂಚನೆ ಮಾಡ್ತೀವಿ ಅನ್ನುವಂಥ ಮಾತನ್ನ ಈಗ ಕೃಷ್ಣ ಬೈರೇಗೌಡರು ಹೇಳ್ತಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ನಗರದ ಮೂಲಭೂತ ಸೌಕರ್ಯಗಳ ಸುಧಾರಣೆಗೆ ಒತ್ತು ನೀಡಿದ್ದಾರೆ. ಅದರಲ್ಲೂ ನಗರದ ಟ್ರಾಫಿಕ್ ದಟ್ಟಣೆ ನಿಯಂತ್ರಣಕ್ಕೆ ಸಮೂಹ ಸಾರಿಗೆ ವ್ಯವಸ್ಥೆ ಅತ್ಯವಶ್ಯಕವಾಗಿದ್ದು ಮೆಟ್ರೋ ಜಾಲ ವಿಸ್ತರಣೆ ಆಗಲೇಬೇಕಿದೆ. ಅದರಂತೆ ಲಕ್ಷಾಂತರ ಮೆಟ್ರೋ ಪ್ರಯಾಣಿಕರ ಬೇಡಿಕೆಯಾದ ಪಿಂಕ್ ಲೈನ್ ಮೆಟ್ರೋ ಲೋಕಾರ್ಪಣೆಗೆ ಒತ್ತಡ ಹೆಚ್ಚಾಗಿದೆ. ಹೀಗಾಗಿ ಪಿಂಕ್ ಲೈನ್ ಮೆಟ್ರೋ ಕಾಮಗಾರಿಯನ್ನ ಇಂದು ಸಚಿವ ಕೃಷ್ಣ ಬೈರೇಗೌಡ ಪರಿಶೀಲನೆ ನಡೆಸಿದ್ದಾರೆ. ಸ್ಥಳೀಯ ಶಾಸಕ ಹಾಗೂ ಸಚಿವ ರಿಜ್ವಾನ್ ಅರ್ಷದ್, ಸಂಸದ PC ಮೋಹನ್ ಜೊತೆಗೂಡಿ BMRCL ಅಧಿಕಾರಿಗಳಿಂದ ಕಾಮಗಾರಿ ಕುರಿತಾಗಿ ಮಾಹಿತಿ ಪಡೆದರು. MG ರಸ್ತೆ ಸುರಂಗ ನಿಲ್ದಾಣದಿಂದ ಶಿವಾಜಿನಗರದವರೆಗೆ ಕಾಲ್ನಡಿಗೆಯಲ್ಲೇ ಕಾಮಗಾರಿ ಪರಿಶೀಲನೆ ನಡೆಸಿದ್ದಾರೆ. ಎಲ್ಲದಕ್ಕೂ ಮೆಟ್ರೋ ಒಂದೇ ಪರಿಹಾರ ಅಲ್ಲ, ಉಪನಗರ ರೈಲನ್ನು ತರೋ ಪ್ಲಾನ್ ಇದೆ ಅಂತ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ರು. ಮೆಟ್ರೋ ಒಂದೇ ಪರಿಹಾರ ಅಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಮೆಟ್ರೋ ಜೊತೆಗೆ ನಾವು ಸಬರ್ಬನ್ ರೈಲ್ ಅನ್ನ ಕೋಆರ್ಡಿನೇಟ್ ಮಾಡಿ RRTS ಅಥವಾ ಸಬರ್ಬನ್ ರೈಲ್ ಅನ್ನ ಕಾಂಬಿನೇಷನ್ ಮಾಡಿ ನಾವು ಬೆಂಗಳೂರು ಸುತ್ತ ಇರುವಂತ ಟೌನ್ಗಳೇನಿದಾವೆ ಅವೆಲ್ಲ ಇವತ್ತು ಬೆಂಗಳೂರಿನ ಎಕ್ಸ್ಟೆನ್ಷನ್. ನಾನು ಒಪ್ಕೊಳ್ತೇನೆ, ಒಂದು ರೀತಿ ಅವೆಲ್ಲ ಇವತ್ತು ಬ್ಯಾಂಗ್ಳೂರ್ಗೆ ಸ್ಯಾಟಲೈಟ್ ಟೌನ್ಗಳೇ, ಅದು ನಮಗೂ ಅರ್ಥ ಇದೆ. ಆದರೆ ಮೆಟ್ರೋ ಒಂದೇ ಸೊಲ್ಯೂಷನ್ ಅಲ್ಲ. ಮೆಟ್ರೋದು ಸಾಧಕ ಬಾಧಕಗಳು, ಖರ್ಚು ವೆಚ್ಚಗಳು ಇರ್ತವೆ. ಅದು ವಯಬಿಲಿಟಿ ಬರದೇ ಹೋದಾಗ ಎಲ್ಲಿವರೆಗೂ ನಾವು ಮಾಡಲಿಕ್ಕೆ ಸಾಧ್ಯ ಅಲ್ಲಿವರೆಗೂ ಮೆಟ್ರೋ ಮಾಡೋಣ. ಬಿಯಾಂಡ್ ದಟ್ ವಯಬಿಲಿಟಿ ಬರದೇ ಹೋದಾಗ ಅಂಥ ಕಡೆಗೆ ಸಬರ್ಬನ್ ರೈಲನ್ನು ಕನೆಕ್ಟ್ ಮಾಡಿ ಅವರಿಗೂ ಕೂಡ ನಾವು ಬೆಂಗಳೂರಿಗೆ ಬರೋದು ಹೋಗೋದಕ್ಕೆ ಸಲೀಸ್ ಮಾಡಿಕೊಡ್ಲಿಕ್ಕೆ ಸಾಧ್ಯ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಿ ಅಂತ ನಾನು ಅಧಿಕಾರಿಗಳ ತಂಡಕ್ಕೆ ಹೇಳಿದ್ದೇನೆ. ನಮ್ಮ ಮೆಟ್ರೋ ಪಿಂಕ್ ಲೈನ್ನ ಎಲಿವೇಟೆಡ್ ಮಾರ್ಗ ಮುಂದಿನ ತಿಂಗಳು ಸಾರ್ವಜನಿಕರ ಬಳಕೆಗೆ ಮುಕ್ತವಾಗುವ ಸಾಧ್ಯತೆ ಇದೆ. ಅಂಡರ್ಗ್ರೌಂಡ್ ಪೋರ್ಷನ್ ಮಾರ್ಚ್ ಒಳಗೆ ಪೂರ್ಣವಾಗುವ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಏರ್ಪೋರ್ಟ್ಗೆ ಸಂಪರ್ಕ ಕಲ್ಪಿಸುವ ಮೆಟ್ರೋ 2A ಮತ್ತು 2B ಯೋಜನೆಗೂ ವೇಗ ನೀಡಲು BMRCL ಅಧಿಕಾರಿಗಳಿಗೆ ಕೃಷ್ಣ ಬೈರೇಗೌಡ ಸೂಚನೆ ನೀಡಿದ್ದಾರೆ. ಒಟ್ಟಾರೆ ಮೆಟ್ರೋ ಜಾಲ ಮತ್ತಷ್ಟು ಹೆಚ್ಚಾದ್ರೆ ಪ್ರಯಾಣಿಕರು ನಿಟ್ಟುಸಿರು ಬಿಡಲಿದ್ದಾರೆ. ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.